ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದೀರಾ. ಹಾಗೂ ಮಾಧ್ಯಮ ಮಿತ್ರದವರು ನಮಗಾಗಿ ನಿಮಗೆ ಒಂದು ಕವರೇಜ್ ಕೊಡಬೇಕು ಅಂತ ನಿಮ್ಮ ಒಂದು ಪ್ರೀಷಿಯಸ್ ಟೈಮ್ ನಮಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಸೊ ನಮ್ಮ ಹೀರೋ ತುಂಬ ನರ್ವಸ್ ಆಗಿದ್ರು, ಬಟ್ ನಾನು ನರ್ವಸ್ ಆಗಲ್ಲ, ಬಿಕಾಸ್ ನಾನು ವಿಲ್ಲನು. ನಾವು ಯಾವಾಗಲೂ ರೂಲ್ಸ್ ಬ್ರೇಕ್ ಮಾಡ್ತೀವಿ, ಸೊ ನಮಗೆ ಭಯ ಇರಲ್ಲ. ಸೊ ಈ ಒಂದು ಸಿನಿಮಾದಲ್ಲಿ ನಾನು ಎಲ್ಲರ ನಮ್ಮ ಚಿತ್ರತಂಡದ ಪರವಾಗಿ ನಿಮ್ಮೆಲ್ಲರಿಗೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ನಮ್ಮ ಚಿತ್ರತಂಡ ಎಲ್ಲ ಹೊಸಬರಾಗಿದ್ರು ನಮ್ಮ ಒಂದು ಡೆಡಿಕೇಶನ್, ನಮ್ಮ ಒಂದು ಹಾರ್ಡ್ ವರ್ಕ್, ನಮ್ಮ ಒಂದು ಕಮಿಟ್ಮೆಂಟ್ ನೀವು ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ ನಾವು ಹೊಸಬ್ರು ಅಂತ ನಿಮ್ಗೆ ಎಲ್ಲೂ ಕಾಣಲ್ಲ. ಒಂಥರ ಎಕ್ಸ್ಪೀರಿಯನ್ಸ್ ಥರ ನಿಮಗೆ ಗೋಚರ ಆಗುತ್ತೆ. ಅಷ್ಟೊಂದು ಎಫರ್ಟ್ ಹಾಕಿದ್ದೀವಿ. ನಮ್ಮ ನಿರ್ದೇಶಕ ಕಮ್ಮ ಹೀರೋ ಆಗಿರುವಂಥ ಯಶವಂತ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಮೂರ್ತಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಮೂರ್ತಿ ಸರ್ ಹಾಗೂ ಮಿಸಸ್ ಮೂರ್ತಿ ಅವರು, ಅಮ್ಮ ಅವರು ನಮ್ಮ ಪ್ರೊಡಕ್ಷನ್ ಟೈಮಲ್ಲಿ ಕೂತ್ಕೊಂಡಿದ್ದಾರೆ. ಅವರೊಬ್ಬರೇ ಮಗ ಅಲ್ಲ, ನಮ್ಮೆಲ್ಲರೂ ಮಗನ ಥರ ನೋಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ. ಸೊ ಯಾವುದೇ ಕೊರತೆ ಆಗದಂತೆ, ಯಾವುದೇ ಕಷ್ಟಗಳಾಗದಂತೆ ಈ ಒಂದು ಚಿತ್ರತಂಡವನ್ನು ನಾವು ಯಶಸ್ವಿಯಾಗಿ ನಮ್ಮ ಶೂಟಿಂಗ್, ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಸಿ ಈಗ ಆದಷ್ಟು ಬೇಗ ಪ್ರೇಕ್ಷಕ ಪರಮಾತ್ಮನ ಪಾದಕ್ಕೆ ಈ ಮೂವಿನ ಇಡ್ತಾ ಇದ್ದೀವಿ. ಸೊ ಕನ್ನಡ ಚಿತ್ರರಸಿಕರಾದ ತಾವೆಲ್ಲ ದಯವಿಟ್ಟು ನಮ್ಮನ್ನು ಹರಿಸಿ ಆಶೀರ್ವದಿಸಬೇಕು ಅಂತ ನಮ್ಮ ಚಿತ್ರತಂಡದ ಪರವಾಗಿ ಮತ್ತೊಮ್ಮೆ ಎಲ್ಲರಲ್ಲಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದೀರಾ. ಹಾಗೂ ಮಾಧ್ಯಮ ಮಿತ್ರದವರು ನಮಗಾಗಿ ನಿಮಗೆ ಒಂದು ಕವರೇಜ್ ಕೊಡಬೇಕು ಅಂತ ನಿಮ್ಮ ಒಂದು ಪ್ರೀಷಿಯಸ್ ಟೈಮ್ ನಮಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಸೊ ನಮ್ಮ ಹೀರೋ ತುಂಬ ನರ್ವಸ್ ಆಗಿದ್ರು, ಬಟ್ ನಾನು ನರ್ವಸ್ ಆಗಲ್ಲ, ಬಿಕಾಸ್ ನಾನು ವಿಲ್ಲನು. ನಾವು ಯಾವಾಗಲೂ ರೂಲ್ಸ್ ಬ್ರೇಕ್ ಮಾಡ್ತೀವಿ, ಸೊ ನಮಗೆ ಭಯ ಇರಲ್ಲ. ಸೊ ಈ ಒಂದು ಸಿನಿಮಾದಲ್ಲಿ ನಾನು ಎಲ್ಲರ ನಮ್ಮ ಚಿತ್ರತಂಡದ ಪರವಾಗಿ ನಿಮ್ಮೆಲ್ಲರಿಗೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ನಮ್ಮ ಚಿತ್ರತಂಡ ಎಲ್ಲ ಹೊಸಬರಾಗಿದ್ರು ನಮ್ಮ ಒಂದು ಡೆಡಿಕೇಶನ್, ನಮ್ಮ ಒಂದು ಹಾರ್ಡ್ ವರ್ಕ್, ನಮ್ಮ ಒಂದು ಕಮಿಟ್ಮೆಂಟ್ ನೀವು ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ ನಾವು ಹೊಸಬ್ರು ಅಂತ ನಿಮ್ಗೆ ಎಲ್ಲೂ ಕಾಣಲ್ಲ. ಒಂಥರ ಎಕ್ಸ್ಪೀರಿಯನ್ಸ್ ಥರ ನಿಮಗೆ ಗೋಚರ ಆಗುತ್ತೆ. ಅಷ್ಟೊಂದು ಎಫರ್ಟ್ ಹಾಕಿದ್ದೀವಿ. ನಮ್ಮ ನಿರ್ದೇಶಕ ಕಮ್ಮ ಹೀರೋ ಆಗಿರುವಂಥ ಯಶವಂತ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಮೂರ್ತಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಮೂರ್ತಿ ಸರ್ ಹಾಗೂ ಮಿಸಸ್ ಮೂರ್ತಿ ಅವರು, ಅಮ್ಮ ಅವರು ನಮ್ಮ ಪ್ರೊಡಕ್ಷನ್ ಟೈಮಲ್ಲಿ ಕೂತ್ಕೊಂಡಿದ್ದಾರೆ. ಅವರೊಬ್ಬರೇ ಮಗ ಅಲ್ಲ, ನಮ್ಮೆಲ್ಲರೂ ಮಗನ ಥರ ನೋಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ. ಸೊ ಯಾವುದೇ ಕೊರತೆ ಆಗದಂತೆ, ಯಾವುದೇ ಕಷ್ಟಗಳಾಗದಂತೆ ಈ ಒಂದು ಚಿತ್ರತಂಡವನ್ನು ನಾವು ಯಶಸ್ವಿಯಾಗಿ ನಮ್ಮ ಶೂಟಿಂಗ್, ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಸಿ ಈಗ ಆದಷ್ಟು ಬೇಗ ಪ್ರೇಕ್ಷಕ ಪರಮಾತ್ಮನ ಪಾದಕ್ಕೆ ಈ ಮೂವಿನ ಇಡ್ತಾ ಇದ್ದೀವಿ. ಸೊ ಕನ್ನಡ ಚಿತ್ರರಸಿಕರಾದ ತಾವೆಲ್ಲ ದಯವಿಟ್ಟು ನಮ್ಮನ್ನು ಹರಿಸಿ ಆಶೀರ್ವದಿಸಬೇಕು ಅಂತ ನಮ್ಮ ಚಿತ್ರತಂಡದ ಪರವಾಗಿ ಮತ್ತೊಮ್ಮೆ ಎಲ್ಲರಲ್ಲಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.